ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿ ವಚನಾಂತರಂಗ ಮಾಲಿಕೆಯ 59ನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಗುರು ಬಸವಣ್ಣನವರ ಭಕ್ತ ಸ್ಥಳದ ವಚನಗಳನ್ನ ಕುರಿತು ಚಿಂತನೆ ಮಾಡ್ತಾ ನಾವು 260 ವಚನಗಳ ತನಕ ನಾವು ಅಧ್ಯಯನವನ್ನು ಮಾಡಿದ್ದೇವೆ. ಈ ಸಂಚಿಕೆಯಲ್ಲಿ 261ರಿಂದ 265 ವಚನಗಳ ತನಕ 5 ವಚನಗಳನ್ನ ಚಿಂತನೆ ಮಾಡೋಣ. ಭಕ್ತ ಸ್ಥಳ ಅಂದ್ರೆ ಪೃಥ್ವಿ ಭೂತ ಪ್ರಧಾನವಾದಂಥದ್ದು, ಶ್ರದ್ಧಾಭಕ್ತಿ ಪ್ರಧಾನ. ಹಾಗಾಗಿ ಇಲ್ಲಿ ಶ್ರದ್ಧೆಯಿಂದ ಸಾಧಕ ಜೀವಿ ಯಾವ ರೀತಿ ತನ್ನ ಜೀವನವನ್ನ ಸಾರ್ಥಕಪಡಿಸಿಕೊಳ್ಳಬೇಕು, ಯಾವ ನಡೆನುಡಿಗಳಿಂದ ತನ್ನ ಜೀವನವನ್ನ ಸಾರ್ಥಕಪಡಿಸಿಕೊಳ್ಳಬೇಕು, ಮತ್ತು ಯಾವ್ಯಾವ ಅವಗುಣಗಳು ತನ್ನಲ್ಲಿ ಈಗಾಗಲೇ ಅಳವಟ್ಟಿರುವಂತ ಯಾವ್ಯಾವ ಅವಗುಣಗಳನ್ನ ತಾನು ತೆಗೆದುಹಾಕಿ ಶುಭ್ರವಾದ ಸತ್ಯವಾದ ನಡೆನುಡಿಗಳನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎನ್ನುವ ವಿಚಾರಗಳನ್ನ ಗುರು ಬಸವಣ್ಣನವರು ಈ ವಚನಗಳಲ್ಲಿ ನಮಗೆ ತಿಳಿಯಪಡಿಸ್ತಾ ಹೋಗ್ತಾರೆ. ನಾವು ಅದನ್ನ ಅರಿತಾ ಹೋಗೋಣ. ಈಗ 261ನೇ ವಚನ. ಕಾಮಧೇನು ನಿಮ್ಮ ಸಾರಿರಲು ಬೇಡಲಾರೆನಯ್ಯ, ಕಾಮಧೇನು ನಿಮ್ಮ ಸಾರಿರಲು ಪರರ ಬೇಡಲಾರೆನಯ್ಯ, ನಿಮ್ಮವ ಪೂಜಿಸಿ ಭವಬಂಧನ ಬಿಡದೇಕಯ್ಯ, ಹಿಂದಣ ಜನ್ಮದ ಚಿಹ್ನ ಬಿಡದನ್ನಕ್ಕ, ನಿಮ್ಮ ಪೂಜಿಸಿ ಏವೆನಯ್ಯ, ಎನ್ನ ಮನದ ಅವಗುಣವ ಕಳೆದು ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಗುರು ಬಸವಣ್ಣನವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಕಾಮಧೇನು ನಿಮ್ಮ ಸಾರಿರಲು ಕಾಮಧೇನು ನಿಮ್ಮ ಸಾರಿರಲು ಪರರ ಬೇಡಲಾರೆನಯ್ಯ. ಅಂದ್ರೆ ನೀನು ಕಾಮಧೇನುವಿನಂತೆ. ಕಾಮಧೇನು ಅಂದ್ರೆ ಬೇಡಿದ್ದನ್ನ ಕೊಡುವುದು. ಕಾಮ ಅಂದ್ರೆ ಬೇಡುವುದು, ಬಯಕೆಗಳು. ಧೇನು ಅಂದ್ರೆ ಕೊಡುವುದು, ಬಯಸಿದ್ದನ್ನ ಕೊಡುವಂತ ಒಂದು ಚೈತನ್ಯ. ಅದಕ್ಕೆ ಕಾಮಧೇನು ಅಂತ ಕರೀತಾರೆ. ಸಾಮಾನ್ಯವಾಗಿ ನಾವು ಇಲ್ಲಿ ಕಾಮಧೇನು ಮತ್ತೆ ಕಲ್ಪವೃಕ್ಷ ಅಂತ 2 ಪದಗಳನ್ನ ಜೋಡಿಯಾಗಿ ಬಳಸ್ತೇವೆ. ಕಾಮಧೇನು ಅಂದ್ರೆ ಹಸುವಿಗೆ ಉಪಯೋಗಿಸ್ತೀವಿ, ಆಮೇಲೆ ಕಲ್ಪವೃಕ್ಷ ಅಂದ್ರೆ ತೆಂಗಿನ ಮರಕ್ಕೆ ಉಪಯೋಗಿಸೋದನ್ನ ನಾವು ಕಂಡಿದ್ದೇವೆ, ಕೇಳಿದ್ದೇವೆ. ಇಲ್ಲಿ ಕಾಮಧೇನು ಅಂದ್ರೆ ಬಯಸಿದ ಎಲ್ಲದನ್ನು ಕೊಡುವಂತಹದ್ದು. ಆ ಚೈತನ್ಯ ಯಾವುದು? ಅದು ಸಾರಿರಲು ಪರರ ಬೇಡಲಾರೆನಯ್ಯ. ಅದು ಸಾರಿರಲು ಅಂದ್ರೆ ಅದು ಬಳಿಯಲ್ಲೇ ಇರಲು, ನನ್ನ ಬಳಿಯೇ ಇರಲು. ಪರರ ಬೇಡಲಾರೆನಯ್ಯ, ಯಾರನ್ನೂ ಕೂಡ ನಾನು ಬೇಡೋದಿಲ್ಲ, ಬೇಡಬಾರದು ಅಂತ ಹೇಳ್ತಾ ಇದ್ದಾರೆ. ಯಾವುದನ್ನು ಕೂಡ, ಯಾರನ್ನೂ ಅಲ್ಲ, ಯಾವುದನ್ನೂ ಕೂಡ ಬೇಡಬಾರದು, ಯಾರನ್ನೂ ಕೂಡ ಬೇಡಬಾರದು. ಯಾಕೆ ಅಂದ್ರೆ ಆ ಕಾಮಧೇನು, ಕೊಡುವಂತ ಕಾಮಧೇನು ನಮ್ಮ ಬಳಿಯೇ ಇದೆ, ನಮ್ಮ ಒಳಗೆಯೇ ಇದೆ ಎನ್ನುವ ವಿಚಾರವನ್ನ ಗುರು ಬಸವಣ್ಣನವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಕಾಮಧೇನು ನಿಮ್ಮ ಸಾರಿರಲು, ನಿಮ್ಮ ಜೊತೆಗೆ ಇರುವುದು, ನಮ್ಮ ಜೊತೆಗೆ ಇದ್ದ ಮೇಲೆ ಮತ್ತೆ ಇನ್ನೊಬ್ಬರನ್ನ ಅಥವಾ ಇನ್ನೊಂದು ವಸ್ತುವನ್ನ ಬೇರೆ ಕಡೆ ಇದೆ ಅಂತ ಹುಡುಕಿಕೊಂಡು ಹೋಗಿ ಬೇಡುವುದು ಸಲ್ಲದು ಅನ್ನುವುದು ಮೊದಲನೇ ಸಾಲು. ನಿಮ್ಮವ ಪೂಜಿಸಿ ಭವಬಂಧನ ಬಿಡದೇಕಯ್ಯ. ಹಾಗಾದ್ರೆ ನಿಮ್ಮನ್ನ ಪೂಜಿಸಿ, ನನ್ನ ಜೊತೆಯೇ ಇರುವಂತಹ ಒಂದು ವಸ್ತುವನ್ನ ಪೂಜೆ ಮಾಡಿ 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 ಭವಬಂಧನ ಬಿಡದೇಕಯ್ಯ, ಯಾಕೆ ನನಗೆ ಭವಗದಿಂದ ಮುಕ್ತಿ ಸಿಗ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳ್ಕೊತಾ ಇದ್ದಾರೆ, ತಮ್ಮಿಗೆ ತಾವೇ ಕೇಳ್ಕೊತಾ ಇದ್ದಾರೆ. ಯಾಕೆ ಭವಬಂಧನ ಬಿಡ್ತಾ ಇಲ್ಲ ನನಗೆ? ಭವಬಂಧನ ಅಂತಂದ್ರೆ ಏನ್ ಗೊತ್ತಾ? ಮನಸ್ಸಿನಲ್ಲಿ ಇರುವಂತ ತಾಕಲಾಟಗಳು, ಮನಸ್ಸಿನಲ್ಲಿರುವಂತ ನಮ್ಮಲ್ಲಿರುವಂತ ಅವಗುಣಗಳು, ನಮ್ಮಲ್ಲಿರುವಂತ ದುರಾಚಾರಗಳು, ದುರ್ನಡತೆಗಳು, ಇವೇ ಭವಬಂಧನ. ಇವೆಲ್ಲ ಮತ್ತೆ ನಾನು ಪೂಜೆ ಮಾಡ್ತಾ ಇದ್ದೀನಿ, ಇಷ್ಟಲಿಂಗವನ್ನ ಇಟ್ಕೊಂಡೇ ಇದ್ದೀನಿ, ನಾನು ಪೂಜೆ ಮಾಡ್ತಾನೆ ಇದ್ದೀನಿ, ಆದ್ರೆ ಇವ ಯಾಕೆ ನನ್ನಿಂದ ದೂರ ಆಗ್ತಾ ಇಲ್ಲ ಅನ್ನುವ ಪ್ರಶ್ನೆಯನ್ನ ಮುಂದಿಡ್ತಾ ಇದ್ದಾರೆ ಬಸವಣ್ಣನವರು. ಆ ಪ್ರಶ್ನೆಗೆ ಉತ್ತರವನ್ನ ಮತ್ತೆ ಕೊಡ್ತಾರೆ. ಹಿಂದಣ ಜನ್ಮದ ಚಿನ್ನ ಬಿಡದನ್ನಕ್ಕ. ಯಾಕೆ ಅಂದ್ರೆ ಇಷ್ಟಲಿಂಗ ದೀಕ್ಷೆಯನ್ನ ತೆಗೆದುಕೊಂಡಿರ್ಬೋದು, ಅದು ನನ್ನೊಳಗೆ ಇದೆ ಅಂತ ಅರಿವು ಕೂಡ ಆಗಿರಬಹುದು. ಆದ್ರೆ ಹಿಂದಣ ಜನ್ಮದ ಚಿನ್ನ ಬಿಡದನ್ನಕ್ಕ, ಅದಕ್ಕೂ ಪೂರ್ವದಲ್ಲಿ ಮಾಡಿದಂತ ಚಿನ್ನಗಳೇನಿದೆಯಲ್ಲ, ಕರ್ಮಗಳು, ಕ್ರಿಯೆಗಳು. ಕರ್ಮ ಅಂತಂದ್ರೆ ಮತ್ತೆ ಇನ್ನೇನೇನೋ ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಹಿಂದೆ ಮಾಡಿರುವಂತ ಎಲ್ಲ ಕ್ರಿಯೆಗಳಿಂದ ನಾನು ಮುಕ್ತನಾಗಿಲ್ಲ, ಅಂದ್ರೆ ಮನಸ್ಸನ್ನ ಪರಿಪೂರ್ಣ ನೆಲೆಯಲ್ಲಿ ನಿಲ್ಲಿಸಿಲ್ಲ ನಾನು. ಬರೀ ಹಿಂದಿನ ಒಂದು ವಿಚಾರಗಳನ್ನೇ ಹಿಡ್ಕೊಂಡು ಸುತ್ತಾ ಇದ್ದೇನೆ. ಅದಕ್ಕೆ ಹಿಂದಿನ ಒಂದು 2-3 ಸಂಚಿಕೆಯಲ್ಲಿ ನಾವು ನೋಡಿದ್ವಿ,
ನಾವು ಯಾವತ್ತಿಗೂ ಕೂಡ ಪ್ರೆಸೆಂಟ್ ಅಲ್ಲಿ ಬದುಕಬೇಕು, ಈ ಕ್ಷಣದಲ್ಲಿ ಬದುಕಬೇಕು. ನಾವು ಮನುಷ್ಯರು ಏನ್ ಮಾಡ್ತೀವಿ, ಬರೀ ಹಿಂದಿನ ಒಂದು ವಿಚಾರಗಳನ್ನೇ ಇಟ್ಕೊಳ್ತೀವಿ, ಅದನ್ನ ಇಟ್ಕೊಂಡು ದುಃಖಿತರಾಗ್ತೀವಿ, ಮತ್ತೆ ಮುಂದಿನ ವಿಚಾರಗಳನ್ನೇ ಇಟ್ಕೊಂಡು ಚಿಂತಿತರಾಗ್ತೀವಿ. ದುಃಖ ಚಿಂತೆಯಲ್ಲಿ ನಾವು ಯಾವಾಗಲೂ ನಮ್ಮ ದಿನವನ್ನ ಕಳೀತಾ ಇರ್ತೀವಿ. ಈ ದುಃಖದಿಂದ, ಹಿಂದಿನ ದುಃಖದಿಂದ, ಮುಂದಿನ ಚಿಂತೆಗಳಿಂದ ಬಾಧಿತರಾಗದಂತೆ ಈ ಕ್ಷಣವನ್ನ ಅನುಸಂಧಾನಿಸಬೇಕು. ಅದು ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಹಿಂದಣ ಚಿಹ್ನೆ ಬಿಡದನ್ನಕ್ಕ, ಹಿಂದೆ ಮಾಡಿರೋದು ಬರೀ ಅದನ್ನೇ ಮಾತಾಡ್ಕೊಂಡು ಕೂತ್ಕೊಳ್ಳೋದು, ಅದನ್ನೇ ಚಿಂತೆ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೇನಾಗುತ್ತೆ, ಈ ರೀತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪೂಜಿಸಿ ಏವೆನಯ್ಯ ಎನ್ನ ಮನದ ಅವಗುಣವ ಕಳೆದು ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಪೂಜಿಸಿ ಏವೆನಯ್ಯ, ನಿಮ್ಮ ಪೂಜೆ ಮಾಡಿ ಏನ್ ಪ್ರಯೋಜನ ಅಂತ ಪ್ರಶ್ನೆಯನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಏನಾಗ್ಬೇಕು, ಎನ್ನ ಮನದ ಅವಗುಣವ ಕಳೆದು ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು. ನನ್ನ ಮನಸ್ಸಿನಲ್ಲಿ ಇರುವಂತ ಎಲ್ಲ ಅವಗುಣಗಳನ್ನ ಕಳೆದು, ನನ್ನಲ್ಲಿ ಇರುವಂತ ಎಲ್ಲ ಅವಗುಣಗಳನ್ನ ಕಳೆದು, ಅವಗುಣಗಳು ಅಂತಂದ್ರೆ ಏನು, ಎಲ್ಲ ರೀತಿಯಾದಂತ ಈ ದೇಹಕ್ಕೆ ಅಂಟಿರುವ ಜಾಡ್ಯಗಳು, ವ್ಯಸನಗಳು, ಸಪ್ತ ವ್ಯಸನಗಳು ಅಂತ ಬರುತ್ತೆ, ಅಷ್ಟ ಮದಗಳು ಅಂತ ಬರುತ್ತೆ, ಇವೆಲ್ಲವನ್ನು ತೆಗೆದು ಹಾಕಬೇಕು. ಆಗ ಮಾತ್ರ ನಮಗೇನಾಗುತ್ತೆ, ಶರಣರಿಗೆ ಶರಣೆಂಬುದ ಕರುಣಿಸೋ, ಶರಣರ ಜೊತೆಗೆ ನಾವು ಒಡನಾಟವನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಆಗ ನಮ್ಮ ವ್ಯಕ್ತಿತ್ವ ವಿಕಸನ ಆಗ್ತಾ ಇದೆ. ಇವೆಲ್ಲ ವಚನಗಳು ಏನ್ ಹೇಳ್ತಾ ಇದಾವೆ ಗೊತ್ತಾ, ನಮ್ಮ ವ್ಯಕ್ತಿತ್ವವನ್ನ ಹೇಗೆ ವಿಕಸನ ಮಾಡ್ಕೋಬೇಕು ಅಂತ. ಆ ವ್ಯಕ್ತಿತ್ವ ವಿಕಸನ ಕಡೆಗೆ ನಮ್ಮನ್ನ ದಿನೇ ದಿನೇ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತವೆ, ಈ ರೀತಿ ನಡೆದುಕೊಂಡ್ರೆ ಅನ್ನೋ ಒಂದು ವಿಚಾರವನ್ನ ಈ ವಚನದಿಂದ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೇವೆ. ಕಾಮಧೇನು ನಮ್ಮ ಬಳಿಯೇ ಇದೆ, ಆದ್ರೆ ಆ ಬಳಿಯಲ್ಲಿರುವ ಕಾಮಧೇನುವನ್ನ ಹೇಗೆ ಉಪಯೋಗಿಸ್ಕೋಬೇಕು ಅಂತ ನಮಗೆ ಗೊತ್ತಿಲ್ಲ. ಯಾಕೆಂದ್ರೆ ನಾವು ಹಿಂದಿನ ಚಿಂತೆಗಳು, ಹಿಂದಿನ ದುಃಖಗಳು, ಮುಂದಿನ ಚಿಂತೆಗಳಲ್ಲಿ ಮುಳುಗಿಬಿಟ್ಟಿದ್ದೀವಿ. ಶರಣರ ಜೊತೆಗೆ ಒಡನಾಟವನ್ನ ಇಟ್ಟುಕೊಂಡು ನಮ್ಮ ದುರಾಚಾರ ದುರ್ನಡತೆಗಳನ್ನ ದೂರ ಇಟ್ಟುಬಿಟ್ರೆ ಆಗ ಈ ಕ್ಷಣವೇ ನಮಗೆ ಎಲ್ಲವೂ ಕೂಡ ಸಿಗ್ತಾ ಇದೆ ಅನ್ನೋ ಒಂದು ಭಾವ ಈ ವಚನ. ಮುಂದಿನ ವಚನ 262. ದುರ್ವ್ಯಸನಿ ದುರಾಚಾರಿ ಎಂದೆನಿಸದಿರಯ್ಯ ಎನ್ನ ಲಿಂಗವ್ಯಸನಿ ಜಂಗಮ ಪ್ರೇಮಿ ಎಂದೆನಿಸಯ್ಯ ಅವಶ್ಯಮನುಭೋಕ್ತವ್ಯಂ ಎಂದೆನಿಸದಿರಯ್ಯ ಕೂಡಲ ಸಂಗಮ ದೇವ ಸೆರಗೊಡ್ಡಿ ಬೇಡುವೆನು. ನೋಡಿ, ಈ ವಚನದಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಾನು ಹಿಂದೆ ಒಂದ್ಸರಿ ಹೇಳಿದ್ದೆ, ಗುರು ಬಸವಣ್ಣನವರು ಅಥವಾ ಶರಣರು ಯಾರೇ ಆಗ್ಲಿ, ನಮಗೆ ಬೇಕಾದ ಐಹಿಕ ಇಹಭೋಗಗಳನ್ನ, ಸುಖ ಭೋಗಗಳನ್ನ, ಸುಖ ಲಾಲಸೆಗಳನ್ನ ದೇವರಲ್ಲಿ ಯಾವತ್ತೂ ಕೂಡ ಅವರು ಬೇಡಿಕೊಳ್ಳೋದಿಲ್ಲ. ಬೇಡಿಕೊಳ್ಳೋದೇನು ಅಂತಂದ್ರೆ ನಮ್ಮಲ್ಲಿರುವ ದುರಾಚಾರ ದುರ್ನಡತೆಗಳು, ವ್ಯಸನಗಳು, ಈ ರೀತಿಯಾದಂತ ಅವಗುಣಗಳನ್ನ ತೆಗೆದು ಹಾಕು ಅಂತ ಬೇಡ್ಕೋತಾರೆ. ಅದು ತೆಗೆದುಹಾಕಬೇಕಾದರೂ ನಾವೇನೆ, ಅದಕ್ಕೆ ದೇವರೇನ್ ಬಂದು ತೆಗೆಯೋದಿಲ್ಲ. ಆದ್ರೆ ಕೇಳುವ ಒಂದು ವಿಧಾನ ಇದೆ. ಹಾಗೆ ಇಲ್ಲಿ ಕೇಳ್ಕೊಳ್ಳೋದು ಏನು ಅಂದ್ರೆ ಈ ರೀತಿ ಕೇಳ್ಕೊತಾರೆ, ನಮಗೆ ಐಹಿಕ ಇಹಭೋಗಗಳನ್ನ ಕೊಡುವಂತ ಯಾವತ್ತೂ ಶರಣರು ಕೇಳೋದಿಲ್ಲ. ದುರ್ವ್ಯಸನಿ ದುರಾಚಾರಿ ಎಂದೆನಿಸದಿರಯ್ಯ. ಈ ರೀತಿ ವ್ಯಸನಗಳಿಗೆ ಒಳಗಾಗಿರುವಂಥವನು ಇವನು, ಮತ್ತೆ ದುರಾಚಾರಿ, ಆಚಾರ ಇವನ ನಡತೆ ಸರಿ ಇಲ್ಲ, ನೀತಿಗೆಟ್ಟವನು ಅಂತ ಅನ್ನಿಸದಿರಯ್ಯ. ಅಂದ್ರೆ ನನ್ನೆಲ್ಲ ಶುದ್ಧೀಕರಣವನ್ನ ಮಾಡು ಅನ್ನುವುದು, ನನ್ನ ಶುದ್ಧೀಕರಣ ಆಗ್ಲಿಕ್ಕೆ ಏನ್ ಬೇಕೋ ಆ ರೀತಿ ಪ್ರೇರೇಪಣೆಯನ್ನ ಕೊಡು ಅಂತ ಕೇಳ್ತಾ ಇದ್ದಾರೆ. ಲಿಂಗವ್ಯಸನಿ ಜಂಗಮ ಪ್ರೇಮಿ ಎಂದೆನಿಸಯ್ಯ. ನೋಡಿ, ದುರ್ವ್ಯಸನವನ್ನ ತೆಗೆದು ಲಿಂಗ ವ್ಯಸನಿ ಅಂತ ಅನ್ನಿಸ್ಬೇಕು ನಾವು. ಹಾಗೆ ದುರಾಚಾರಿ ಅನ್ನುವುದನ್ನ ತೆಗೆದು ಆ ಜಾಗದಲ್ಲಿ ಜಂಗಮ ಪ್ರೇಮಿ ಅಂತ ಅನ್ನಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆ ದುರ್ವ್ಯಸನದಿಂದ ಲಿಂಗ ವ್ಯಸನ ಅಂದ್ರೆ, ಲಿಂಗ ವ್ಯಸನ ಅಂತಂದ್ರೆ ಅರ್ಥ ಏನು ಅಂದ್ರೆ ಆ ದುರ್ವ್ಯಸನಕ್ಕೆ ಎಕ್ಸಾಕ್ಟ್ ಅಪೋಸಿಟ್. ದುರ್ವ್ಯಸನ ಅಂತಂದ್ರೆ ಏನು, ಹಲವಾರು ರೀತಿಯ ಕೆಟ್ಟ ನಡವಳಿಕೆ ಚಟಗಳು ನಮ್ಮಲ್ಲಿ ಏನು ಇರ್ತಾವಲ್ಲ ಅವುಗಳಿಂದ ಮುಕ್ತನಾಗಿ ನಾನು ಲಿಂಗದ ಕಡೆಗೆ ವ್ಯಸನವಾಗಬೇಕು. ಹಾಗಾದ್ರೆ ಲಿಂಗ ಅಂದ್ರೆ ಏನು, ಇಷ್ಟಲಿಂಗವನ್ನ ಕರಸ್ಥಲದಲ್ಲಿ ಇಟ್ಕೊಂಡು 24 ಗಂಟೆ ಪೂಜೆ ಮಾಡ್ಕೊಂಡು ಕೂತ್ಕೊಳ್ಳೋದು ಲಿಂಗ ವ್ಯಸನ ಅಂತ ಕರೆಸ್ಕೊಳ್ಳುತ್ತಾ? ಅಲ್ಲ. ಸದಾಚಾರ, ಸದ್ಭಕ್ತಿ, ಸನ್ನಡತೆ, ಈ ರೀತಿಯಾಗಿ ನಡೆದುಕೊಳ್ಳೋದು, ಒಳ್ಳೆ ಮಾತುಗಳು, ಒಳ್ಳೆ ನಡವಳಿಕೆ, ದುರಾಚಾರ ಇಲ್ಲದೆ ಇರ್ತಕ್ಕಂಥ, ದುರಭಿಮಾನ ಇಲ್ಲದೆ ಇರುವಂಥದ್ದು, ಸದಭಿಮಾನ ಇಟ್ಕೊಂಡಿರೋದು, ಕಾಯಕ, ಈ ರೀತಿಯಾಗಿ ನಡೆದುಕೊಳ್ಳುವುದಿದೆಯಲ್ಲ ಅದೇ ಲಿಂಗ ವ್ಯಸನ ಅಂತ. ಆ ರೀತಿ ನಡ್ಕೊಳ್ಳುವುದೇ ಲಿಂಗ ಅಂತ ಕರೀತಾ ಇದ್ದಾರೆ. ಹಾಗೆ ದುರಾಚಾರಕ್ಕೆ, ದುರ್ವ್ಯಸನಕ್ಕೆ ವಿರುದ್ಧವಾಗಿರುವಂಥದ್ದೇ ಲಿಂಗ ವ್ಯಸನ. ಹಾಗೆ ನಾನು ಒಳ್ಳೆಯ ವ್ಯಕ್ತಿಯಾಗಿ ನಡೆದುಕೊಳ್ಳುವಂತೆ ನನಗೆ ಒಂದು ಮನಸ್ಸನ್ನ
ಪ್ರೇರೇಪಿಸು ಅಂತ ಕೇಳ್ತಾ ಇದ್ದಾರೆ. ಲಿಂಗ ಪ್ರೇಮಿ ದುರಾಚಾರಿ ಅನ್ನಿಸ್ದೆ ಜಂಗಮ ಪ್ರೇಮಿ. ದುರಾಚಾರಿ ಆಗಿದ್ರೆ ಜಂಗಮ ಪ್ರೇಮಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜಂಗಮ ಪ್ರೇಮಿ ಅಂದ್ರೇನು? ಸಮಾಜ ಸೇವೆಯನ್ನ ಮಾಡತಕ್ಕಂಥದ್ದು, ಸಮಾಜ ಸೇವೆಯಲ್ಲಿ ತನ್ನನ್ನ ತಾನು ತೊಡಗಿಸುವುದು, ಇದು ಜಂಗಮ ಪ್ರೇಮಿ. ಹೀಗೆ ಆಗ್ಬೇಕು ಅಂದ್ರೆ ನನ್ನ ದುರಾಚಾರಗಳಿಂದ ಹೊರಗೆ ಬರ್ಬೇಕಾಗುತ್ತೆ. ಹಾಗಾಗಿ ನನ್ನನ್ನ ಯಾವಾಗ್ಲೂ ಜಂಗಮ ಪ್ರೇಮಿ ಎಂದೆನಿಸಯ್ಯ. ಅವಶ್ಯಂ ಭೋಕ್ತವ್ಯಂ ಎಂದೆನಿಸದಿರಯ್ಯ. ಅಂದ್ರೆ ಅವಶ್ಯಂ ಅನುಭೋಕ್ತವ್ಯಂ ಅಂತ. ಅವಶ್ಯಂ ಅನುಭೋಕ್ತವ್ಯಂ ಅಂದ್ರೆ ಅವಶ್ಯ ಅನುಭೋಕ್ತ ಅಂದ್ರೆ ಮಾಡಿದ್ದನ್ನ ಅನುಭವಿಸಿಯೇ ತೀರಬೇಕು ಎಂದೆನಿಸದಿರಯ್ಯ ಅಂತ. ಅವಶ್ಯವಾಗಿ, ಅತ್ಯಂತ ಅವಶ್ಯವಾಗಿ ಮಾಡಿದ್ದನ್ನ ಅನುಭೋಕ್ತವ್ಯಂ ಅಂದ್ರೆ ತೀರಿಸಲೇಬೇಕು ಅಂತ ಅನ್ನಿಸದಿರಯ್ಯ. ಹಾಗಿಲ್ಲ ಅದು ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅದು? ಈ ಕ್ಷಣದಲ್ಲಿ ನೀನು ಎಲ್ಲ ನಿನ್ನ ಹಿಂದಿನ ದುರಾಚಾರಗಳನ್ನ, ದುರ್ವ್ಯಸನಗಳನ್ನ ಬಿಟ್ಟು ಲಿಂಗ ಪ್ರೇಮಿಯಾಗಿ, ಜಂಗಮ ಪ್ರೇಮಿಯಾಗಿ ಬದುಕಿದ್ರೆ ನಿನ್ನ ಹಳೆಯವ ಎಲ್ಲವೂ ಕೂಡ ವಾಶ್ ಔಟ್ ಆಗ್ತವೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲವೂ ಕೂಡ ಈಗಲೇ ಕ್ಲಿಯರ್ ಆಗ್ಬಿಡ್ತವೆ. ಯಾವುದು ಕೂಡ ನಿನ್ನನ್ನು ಮುಂದೆ ಬಾಧಿಸುವುದಿಲ್ಲ. ಹಾಗಾಗಿ ಈ ಕ್ಷಣ ನೀನು ಪರಿವರ್ತನೆಯನ್ನ ಹೊಂದು ಅಂತ ಹೇಳ್ತಾ ಇದ್ದಾರೆ. ಕೂಡಲ ಸಂಗಮ ದೇವ ಸೆರಗೊಡ್ಡಿ ಬೇಡುವೆನು. ಅಂದ್ರೆ ನಾವು ನಮ್ಮ ನಡವಳಿಕೆ ಈ ಕ್ಷಣದಿಂದ ಮುಂದೆ ನಾವು ಯಾವ ರೀತಿ ಅಳವಡಿಸ್ಕೊಳ್ತೀವಿ ಅದನ್ನ ನಾವು ಏನೋ ಸ್ಪಷ್ಟವಾಗಿ ಅಳವಡಿಸ್ಕೊಂಡ್ರೆ ಹಿಂದಿನ ವಿಚಾರಗಳು ನಮ್ಮನ್ನ ಬಾಧಿಸೋದಿಲ್ಲ ಅಂತ ಗುರುಬಸವಣ್ಣನವರು ಸ್ಪಷ್ಟವಾಗಿ ಹೇಳ್ತಾರೆ. ಮುಂದೆ ಹೇಳ್ತಾ ಇದ್ದಾರೆ 263. ಧೃತಿಗೆಟ್ಟು ಅನ್ಯರ ಬೇಡದಂತೆ, ಮತಿಗೆಟ್ಟು ಪರರ ಹೊಗಳದಂತೆ, ಪರಸತಿಯರ ರತಿಗೆ ಮನ ಹಾರದಂತೆ, ಶಿವಪಥವರಲ್ಲದವರ ಒಡನಾಡದಂತೆ, ಅನ್ಯ ಜಾತಿಯ ಸಂಗವ ಮಾಡದಂತೆ ಎನ್ನ ಪ್ರತಿಪಾಲಿಸು ಕೂಡಲ ಸಂಗಮ ದೇವ. ಪ್ರತಿಪಾಲಿಸು ಕೂಡಲ ಸಂಗಮ ದೇವ ಅಂತ ಕೇಳ್ಕೊತಾ ಇದ್ದಾರೆ. ಅಂದ್ರೆ ನಾವು ಹಲವಾರು ಬಾರಿ ಒಂದು ಏನು ತಪ್ಪು ತಿಳ್ಕೊಳ್ತೀವಿ ಅಂದ್ರೆ, ಕೂಡಲ ಸಂಗಮ ದೇವ ಎಲ್ಲೋ ಹೊರಗಡೆ ಸ್ಥಾವರ ಲಿಂಗ ಇದೆ ಅಥವಾ ನನ್ನಿಂದ ಹೊರಗಡೆ ಇದೆ, ಅದನ್ನ ಬಸವಣ್ಣನವರು ಬೇಡ್ಕೋತಾ ಇದ್ದಾರೆ, ನನಗೆ ಇಂಥದ್ ಕರುಣಿಸಪ್ಪ, ಇಂಥದ್ ಕರುಣಿಸಪ್ಪ ಅಂತ ಅಂತ ನಾವು ಇದುವರೆಗೂ ತಿಳ್ಕೊಂಡಿದ್ದೀವಿ. ಇವತ್ತಿಗೂ ಕೂಡ ಎಷ್ಟೋ ಜನ ಅದನ್ನೇ ಹೇಳ್ತಾ ಇದ್ದಾರೆ. ಬಸವಣ್ಣನವರ ವಚನದಲ್ಲಿ ಕೂಡಲ ಸಂಗಮ ದೇವ ಇದೆ, ಅವ್ರು ಕೇಳ್ಕೊಂಡಿರೋದು ಯಾರನ್ನ? ಕೂಡಲ ಸಂಗಮದಲ್ಲಿ ಇರುವ ಸಂಗಮನಾಥನನ್ನ ಕೇಳ್ಕೊಂಡಿದ್ದಾರೆ, ನನಗೆ ಹಿಂಗ್ ಮಾಡು ಅಂತೇಳಿ ಅಂತ ಇವತ್ತಿಗೂ ಕೂಡ ಅನೇಕ ಜನ ಹೇಳೋದನ್ನ ನಾವು ಕೇಳಿದೀವಿ. ಆದ್ರೆ ಅದು ಹಾಗಲ್ಲ. ಅವ್ರು ಹೇಳ್ತಾ ಇರೋದು ತಮ್ಮ ಮನಸ್ಸಿನ ಜೊತೆಗೆ ತಾವೇ ಮಾತಾಡ್ಕೊಳ್ತಾ ಇರೋದು. ಇದೆಲ್ಲ ಸ್ವಗತ ಅಂತ ಕರಿತೀವಲ್ಲ, ಸ್ವಗತದ ಒಂದು ಚಿಂತನೆ, ತಮ್ಮ ಒಳಗೆ ತಾವೇ ಮಾತಾಡ್ಕೊಳ್ಳುವುದು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪ್ರತಿದಿನ ತನ್ನ ಒಳಗೆ ತಾನೇ ಮಾತಾಡ್ಕೋಬೇಕಂತೆ, ತನ್ನ ಜೊತೆಗೆ ತಾನು ಮಾತಾಡ್ಕೋಬೇಕು. ನಾವೇನ್ ಮಾಡ್ತೀವಿ? ನಾವು ಬೇರೆಯವ್ರ ಜೊತೆಗೆ ಬೇಕಾದಷ್ಟು ಮಾತಾಡ್ತೀವಿ, ನಮ್ಮ ಜೊತೆಗೆ ನಾವ್ ಯಾವತ್ತೂ ಮಾತಾಡ್ಕೊಳ್ಳೋದಿಲ್ಲ. ಇಲ್ಲಿ ಬಸವಣ್ಣವರು ಇವೆಲ್ಲ ತಮ್ಮ ಜೊತೆಗೆ ತಾವು ಮಾತಾಡ್ಕೊಳ್ತಾ ಇರೋದು. ಅದಕ್ಕೆ ನಮಗೆ ತರಬೇತಿ ಕೊಡ್ತಾ ಇದ್ದಾರೆ, ನೀವು ಹೀಗೆ ಮಾತಾಡ್ಕೊಳ್ರಿ ಅಂತ. ಕೂಡಲ ಸಂಗಮ ದೇವ ಹೊರಗಿರುವ ಚೈತನ್ಯ ಅಲ್ಲ, ತನ್ನೊಳಗಿರುವ ಚೈತನ್ಯಕ್ಕೆ ಮಾತಾಡ್ಕೊಳ್ತಾ ಇದ್ದಾರೆ. ಏನಂತ? ಧೃತಿಗೆಟ್ಟು ಅನ್ಯರ ಬೇಡದಂತೆ, ಯಾವುದೇ ಕಾರಣಕ್ಕೂ ಅನ್ಯರ ಬೇಡದಂತೆ, ಯಾವುದನ್ನು ಬೇಡಬಾರದು. ನೋಡಿ, ಬೇಡುವಿಕೆ ಶರಣ ಧರ್ಮದಲ್ಲಿ ವಿರುದ್ಧ. ಮತಿಗೆಟ್ಟು ಪರರ ಹೊಗಳದಂತೆ, ಏನೋ ಒಂದು ಸಿಗುತ್ತೆ ಎಂದು ಬಿಟ್ಟು ಅವ್ರನ್ನ ಹೊಗಳಿದ್ದೆ ಈ ರೀತಿ ಹೊಗಳುವಂತ ವ್ಯವಸ್ಥೆ ಕೂಡ ಇಲ್ಲಿ ಇರಬಾರದು. ವಸ್ತುನಿಷ್ಠ ಮಾದರಿ ಇರಬೇಕು ಅಂತ, ವಸ್ತುನಿಷ್ಠ ನಡವಳಿಕೆ ಇರಬೇಕು ಅಂತ. ಪರಸತಿಯರ ರತಿಗೆ ಮನ ಹಾರದಂತೆ, ಇನ್ನೊಬ್ಬ ಹೆಣ್ಣನ್ನೇ ಆಗ್ಲಿ ಗಂಡನ್ನೇ ಆಗ್ಲಿ, ಹೆಣ್ಣು ಗಂಡನ್ನ ನೋಡಿದಾಗ, ಗಂಡು ಇನ್ನೊಂದು ಹೆಣ್ಣನ್ನ ನೋಡಿದಾಗ ಅದರ ಮೇಲೆ ವ್ಯಾಮೋಹಿತಳಾಗದಂತೆ, ಶಿವಪಥವರಲ್ಲದವರ ಒಡನಾಡದಂತೆ, ಶಿವಪಥದಲ್ಲಿ ನಡೆಯದವರ ಒಡನಾಡದಂತೆ. ಯಾರ ಜೊತೆ ಒಡನಾಡಬೇಕು? ಶಿವಪಥದಲ್ಲಿ ಇರುವವರು. ಶಿವಪಥ ಅಂತಂದ್ರೆ ಏನು? ಶಿವನನ್ನ ಪೂಜೆ ಮಾಡೋರು ಅಂತನ ಅಲ್ಲ. ಅದರ ಅರ್ಥ ಏನಂದ್ರೆ ಸತ್ಯ ಸದಾಚಾರಿಗಳು ಅಲ್ಲದವರ ಒಡನಾಡದಂತೆ, ಬರೀ ದುರಾಚಾರದಲ್ಲಿ ಇರುವವರ ಒಡನಾಡದಂತೆ. ಶಿವಾಚಾರ ಅಂದ್ರೆ ಅದೇ ರೀತಿ. ಯಾವ ರೀತಿ? ಸತ್ಯ ಮತ್ತೆ ಸದಾಚಾರಗಳು ಅಳವಟ್ಟಿದ್ರೆ ಅದು ಶಿವಾಚಾರ ಅಥವಾ ಲಿಂಗಾಚಾರ ಅಂತ, ಅಥವಾ ಲಿಂಗದ ನಡವಳಿಕೆ ಅಂತ ಕರೆಸ್ಕೊಳ್ಳುತ್ತೆ. ಆ ಗುಣಗಳು ಇಲ್ಲದೆ ಇದ್ರೆ, ಅವರು ದುರ್ಜನರಾಗಿದ್ರೆ ಅವ್ರವ್ರ ಜೊತೆಗೆ ಯಾವತ್ತಿಗೂ ನೀನ್ ಸ್ನೇಹ ಮಾಡ್ಬೇಡ, ಅವ್ರ ಜೊತೆ ಒಡನಾಡಬೇಡ. ಅನ್ಯ ಜಾತಿಯ ಸಂಗವ ಮಾಡದಂತೆ, ಇದು ಬಹಳ ಮುಖ್ಯ. ಅನ್ಯ ಜಾತಿಯ ಸಂಗಮ ಮಾಡದಂತೆ ಅಂದ್ರೆ ಲಿಂಗಾಯತರಲ್ಲದೆ ಬೇರೆಯವರ ಜೊತೆ ಸಂಘ ಮಾಡದಂತೆ ಅಂತ ಅಲ್ಲ ಅದರ ಅರ್ಥ. ಅನ್ಯ ಜಾತಿ ಅಂದ್ರೆ ಸತ್ಯ ಸದಾಚಾರಕ್ಕೆ ವಿಮುಖರಾಗಿ ನಡೆಯುವ ಯಾರೇ ಆದ್ರೂ ಅನ್ಯ ಜಾತಿ ಅಂತ.
ಭವಿಗಳು ಅಂತ ಕರೀತಾರೆ. ಭವಿಗಳು ಅಂತಂದ್ರೆ ದುರಾಚಾರಿಗಳು, ದುಷ್ಟ ಜನರು ಅಂತ ಕೆಲವರು ಇರ್ತಾರಲ್ಲ, ಅಂಥವರ ಒಡನಾಡಿದ್ರೆ ಅವಾಗ ನಮಗೇನಾಗುತ್ತೆ ಅಂದ್ರೆ ನಮ್ಮ ಸಮಯ ವ್ಯರ್ಥ ಆಗುತ್ತೆ. ಸುಮ್ನೆ ನಮ್ಮ ಮನಸ್ಸು ಕ್ಲೇಶಕ್ಕೆ ಒಳಗಾಗುತ್ತೆ. ಹಾಗಾಗಬಾರದು ಅಂದ್ರೆ ನಮ್ಮ ಮನಸ್ಸು ಸದಾ ಪ್ರಫುಲ್ಲವಾಗಿರ್ಬೇಕು, ನಿರಾಳವಾಗಿರ್ಬೇಕು, ನಿಶ್ಚಿಂತೆಯಾಗಿರ್ಬೇಕು ಅಂದ್ರೆ ಅಂಥವರ ಒಡನಾಟಕ್ಕೆ ಹೋಗದಂತೆ ಎನ್ನ ಪ್ರತಿಪಾಲಿಸು, ನನಗೆ ಮನಸ್ಸನ್ನ ಕೊಡು. ಆ ರೀತಿಯಾದಂತ ಒಂದು ದೀಕ್ಷೆಯನ್ನ, ದೀಕ್ಷೆ ಅಂತಂದ್ರೆ ಮನಸ್ಸಿಗೆ ತರಬೇತಿ, ಅದನ್ನ ಕೊಡು ಕೂಡಲ ಸಂಗಮ ದೇವ. ಈ ರೀತಿ ನಾನು ನಡ್ಕೋಬೇಕು ಅನ್ನೋ ಒಂದು ಪ್ರತಿಜ್ಞೆ. ಕೊಡು ಅಂತ ಬೇಡ್ಕೋತಾ ಇದ್ದಾರೆ ದೇವರಲ್ಲಿ ಅಂತ ಅಲ್ಲ, ನಾನು ಯಾವ ರೀತಿ ನಡ್ಕೋಬೇಕು ಅನ್ನೋದು ಬಸವಣ್ಣವ್ರು ಈ ರೀತಿ ಹೇಳ್ತಾ ಇದ್ದಾರೆ. ಅದು ಅವರ ಒಂದು ಆಂತರಿಕ ಮಾತುಗಳು. ನೆಕ್ಸ್ಟ್ 264ನೇ ವಚನ. ಮತ್ತೊಂದ ಕಾಣದೆ ಮತ್ತೊಂದ ಕೇಳದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸಯ್ಯ ಕೂಡಲ ಸಂಗಮ ದೇವ. ಅದೇ ವಚನ ಮುಂದುವರಿದ ರೀತಿಯಾಗಿ ಹೇಳ್ತಾ ಇದ್ದಾರೆ. ಮತ್ತೊಂದ ಕಾಣದೆ, ಮತ್ತೊಂದು ಅಂತಂದ್ರೆ ಯಾವುದು? ಸತ್ಯವಲ್ಲದದು ಮತ್ತೊಂದು ಅಂತ. ಯಾವುದು ಸತ್ಯ ಅಲ್ಲ ಅದಕ್ಕೆ ಮತ್ತೊಂದು ಅಂದ್ರೆ ಮಿಥ್ಯ. ಮಿಥ್ಯವಾದದನ್ನ ಹುಡುಕದೆ, ಕಾಣದೆ, ಅದು ಯಾವತ್ತಿಗೂ ಕೂಡ ಕಣ್ಣು ಅದ ಕಡೆ ಮಿಥ್ಯವಾದದಂತ ವಿಚಾರಗಳ ಕಡೆಗೆ ಹೋಗಬಾರದು. ಮತ್ತೊಂದ ಕೇಳದೆ, ಯಾವುದು ನಮಗೆ ಅಹಿತವಾಗಿರುತ್ತೋ, ಅಹಿತ ಅಂತಂದ್ರೆ ಏನು? ನಮ್ಮ ಸದಾಚಾರದ ನಡೆಗೆ ವಿಹಿತವಾಗಿರುತ್ತೋ, ವಿರುದ್ಧವಾಗಿರುತ್ತೋ ಅಂಥದನ್ನ ಕೇಳದಂತೆ, ಚಾಡಿ ಮಾತು, ಚಾಡಿ ಹೇಳುವುದೇ ಆಗಲಿ, ಚಾಡಿ ಕೇಳುವುದೇ ಆಗಲಿ, ಅಥವಾ ನಮಗೆ ಅನಗತ್ಯವಾದಂತ ವಿಚಾರಗಳು ಬರ್ತಾ ಇರ್ತವೆ, ಅವುಗಳನ್ನ ನಾವು ಹತ್ರಕ್ಕೂ ಬಿಟ್ಕೊಳ್ಳದೆ, ನಮಗೇನ್ ಬೇಕಾರದು? ನಿಮ್ಮ ಶರಣರ ಪಾದವಲ್ಲದೆ, ಶರಣರ ಪಾದ ಅಂದ್ರೆ ನಡೆನುಡಿ ಅಂತ, ಶರಣರ ಪಾದವನ್ನು ಇಟ್ಕೊಳ್ಳಿ ಅಂತ ಅಲ್ಲ, ಶರಣರ ನಡೆನುಡಿಗಳು, ಸತ್ಯವಾದ ನಡೆನುಡಿಗಳೇ ಶರಣರ ಪಾದ. ಆ ರೀತಿ ಅನ್ಯ ವಿಷಯಕ್ಕೆ ಎಳೆಸದಂತೆ, ಬೇರೆ ವಿಚಾರಕ್ಕೆ ನನ್ನ ಮನಸ್ಸು ಹರಿಯದಂತೆ ಇರಿಸಯ್ಯ ಕೂಡಲ ಸಂಗಮ ದೇವ. ಈ ರೀತಿ ನಾನು ನಡ್ಕೋಬೇಕು ಅಂತ ನನ್ನ ಮನಸ್ಸಿಗೆ ನಾನೇ ವಿಧಿಸಿಕೊಳ್ತಾ ಇರೋದಕ್ಕೂ, ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಹೇಳ್ತಾರಲ್ಲ, ಇಂಥ ಸಂವಿಧಾನವನ್ನ ನಾವು ಬರೆದು ನಮ್ಮಷ್ಟಕ್ಕೆ ನಾವೇ ವಿಧಿಸಿಕೊಂಡು ಅಳವಡಿಸಿಕೊಳ್ಳುತ್ತೇವೆ ಅಂತ ಸಂವಿಧಾನದ ಪೀಠಿಕೆಯಲ್ಲಿ ಇದೆಯಲ್ಲ, ಹಾಗೆ ವಚನಗಳು ಕೂಡ ನಾವು ನಮ್ಮಷ್ಟಕ್ಕೆ ನಾವೇ ಚಿಂತಿಸಿ ನಮಗೆ ನಾವೇ ವಿಧಿಸಿಕೊಂಡು ಅಳವಡಿಸಿಕೊಳ್ಳುತ್ತೇವೆ ಎಂಬ ಪ್ರತಿಪಾದನೆ ಇದು ಬಸವಣ್ಣವರು ಹೇಳ್ತಾ ಇರೋದು. ಹೊರಗಿನ ಲಿಂಗಕ್ಕೆ ಹೇಳ್ತಾ ಇದ್ದಾರೆ ಅಂತ ನಾವು ಕಲ್ಪನೆ ಮಾಡ್ಕೊಂಡ್ರೆ ನಾವು ಯಾವತ್ತಿಗೂ ವಚನಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. 265ನೇ ವಚನ ಈ ರೀತಿಯಾಗಿದೆ. ಮತಿಮಂದನಾಗಿ ಗತಿಯ ಕಾಣದೆ ಇದ್ದೆನಯ್ಯ, ಹುಟ್ಟು ಗುರುಡನ ಕೈಯ ಕೋಲ ಕೊಟ್ಟು ನಡೆಸುವಂತೆ ನಡೆಸಯ್ಯ ಎನ್ನ, ನಿಮ್ಮ ಅಚ್ಚ ಶರಣರ ಒಕ್ಕುದ ಮಿಕ್ಕುದ ನಚ್ಚಿಸು ಮಚ್ಚಿಸು ಕೂಡಲ ಸಂಗಮ ದೇವ. ಪದಗಳ ಪ್ರಾಸಬದ್ಧ ಜೋಡಣೆ ಎಷ್ಟು ಚೆನ್ನಾಗಿದೆ. ಮತಿಮಂದನಾಗಿ ಗತಿಯ ಕಾಣದೆ ಇದ್ದೇನಯ್ಯ. ಮತಿ ಮಂದ ಅಂದ್ರೆ ಬುದ್ಧಿ ಮಂದವಾಗಿ ಅಂದ್ರೆ ಅವಿದ್ಯೆಯಿಂದ, ಅಜ್ಞಾನದಿಂದ ಗತಿಯ ಕಾಣದೆ, ದಿಕ್ಕು ಕಾಣದೆ ಇದ್ದೇನಯ್ಯ, ಇದ್ದೀನಿ. ಯಾಕೆ ಅಂದ್ರೆ ನಾನು ಹುಟ್ಟು ಗುರುಡ, ನನಗೆ ಹುಟ್ಟಿನಿಂದ ಜ್ಞಾನವೇ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕುರುಡ ಅಂದ್ರೆ ಕಣ್ಣು ಕಾಣ್ತಾ ಇಲ್ಲ ಅಂತ. ಅದರ ಅರ್ಥ ನಾನು ಹುಟ್ಟಿದ್ದೀನಿ, ನನಗೆ ಜ್ಞಾನದ ಕಣ್ಣು ಕಾಣ್ತಾ ಇಲ್ಲ. ಅಂಥವನಿಗೆ ಏನ್ ಮಾಡ್ತೀರಿ? ಹುಟ್ಟು ಗುರುಡನಿಗೆ ಕೋಲ ಕೊಟ್ಟು ನಡೆಸುವಂತೆ, ಕೋಲನ್ನ ಕೊಟ್ಟು ನಡೆಸ್ತಾರಲ್ಲ, ಹಾಗೆ ನನಗೆ ನಡೆಸಯ್ಯ. ನಾವು ನಡಿಬೇಕಾದ್ರೆ ಯಾವ ರೀತಿ ನಡಿಬೇಕಂತೆ? ನಿಮ್ಮ ಅಚ್ಚ ಶರಣರ ಒಕ್ಕುದ ಮಿಕ್ಕುದ ನಚ್ಚಿಸು ಮಚ್ಚಿಸು. ನಮಗೆ ಕೋಲು ಯಾವುದು? ನಾವು ಹುಟ್ಟುಗುರುಡರಾಗಿದ್ದೀವಿ, ನಾವು ಕಣ್ಣನ್ನೇ ತೆರೆದಿಲ್ಲ, ಇನ್ನು ಅಜ್ಞಾನದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀವಿ, ಮಂದಮತಿಯಾಗಿದ್ದೀವಿ. ನಮಗೆ ಈಗ ಕೋಲು ಯಾವುದು ಅಂದ್ರೆ ಅಚ್ಚ ಶರಣರ ಒಕ್ಕುದ ಮಿಕ್ಕುದು ನಚ್ಚಿಸು ಮಚ್ಚಿಸು, ಅವರ ಒಡನಾಟ ಅಂತ. ಅವರಿಗೆ ಪ್ರೀತಿ ಪ್ರೇಮವಾಗಿ ಅವರ ಒಂದು ಒಡನಾಟದಲ್ಲಿ ಇರುವಂತೆ ನಾವು ನಡೆದುಕೊಳ್ಳುವುದೇ ನಮಗೆ ಊರುಗೋಲು ಅಥವಾ ನಡೆಯುವ ಕೋಲು. ಆಗ ನಾವು ಸರಿಯಾದ ದಿಕ್ಕಿನಲ್ಲಿ ನಮ್ಮನ್ನ ಶರಣರು ನಡೆಸುತ್ತಾರೆ. ಸಜ್ಞಾನಿಗಳು, ಸದಾಚಾರಿಗಳು, ಶರಣರು, ಅನುಭಾವಿಗಳು ಅಂಥವರ ಒಡನಾಟದಲ್ಲಿದ್ರೆ ನಮ್ಮ ಜೀವನ ಸಲೀಸಾಗುತ್ತೆ. ಇಲ್ಲದೆ ಇದ್ರೆ ನಾವು ಹುಟ್ಟುಗುರುಡರಾಗಿ ಹಾಗೆ ಸತ್ತು ಹೋಗ್ತಾ ಇದ್ದೇವೆ. ಹೀಗೆ ಆಗಬಾರದು ಅಂತ ಬಸವಣ್ಣನವರು ನಮಗೆ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ. ಹುಟ್ಟಿದ ಬಳಿಕ ಒಂದು ಸದಾಚಾರದ ಬದುಕನ್ನ ಬದುಕಿ ಜೀವನವನ್ನ ಸಾರ್ಥಕಪಡಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣು ಶರಣ.